ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ CAD NEST ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಸೊ ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ಸನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ಬ್ಯಾಕ್ಗ್ರೌಂಡ್ ಯಾವ ರೀತಿ ಇದು ಮಾಡಬೇಕು ಅಂತ. ಗೋ ಫಾರ್ ಬ್ಯಾಕ್ಗ್ರೌಂಡ್ಗೆ ಹೋಗಿ ಇಲ್ಲಿ ಬ್ಯಾಕ್ಗ್ರೌಂಡಿಗೆ ನಿಮಗೆ ಯಾವುದು ಸ್ಯಾಂಪಲ್ಸ್ ಪಿಕ್ಚರ್ಸ್ ನೋಡಿ, ಅಥವಾ ನಿಮ್ಮದು ಲೋಗೋಸ್ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಬೇಕು ಅಂದರೆ ಇನ್ಸರ್ಟ್ ಮಾಡ್ಕೊಳ್ಳಿ, ಓಕೆ ಕೊಡಿ. ನೋಡಿ, ಈ ರೀತಿ ಎಲ್ಲ ಪೇಜಸ್ಗೂ ಬ್ಯಾಕ್ಗ್ರೌಂಡ್ ಕೂಡ ಅಪ್ಲೈ ಆಗುತ್ತೆ. ಹೀಗೆ ಬ್ಯಾಕ್ಗ್ರೌಂಡ್ನ ಅಪ್ಲೈ ಮಾಡಿ ನಾವು ಪ್ರಿಂಟೌಟ್ನ ತೆಗಿಬೋದು. ಪ್ರಿಂಟೌಟ್ನ ಯಾವ ರೀತಿ ಇದು ಮಾಡ್ಬೋದು, ಪ್ರಿಂಟ್ ಪ್ರಿವ್ಯೂ ನೋಡಿ, ಪ್ರಿಂಟ್ ಸೊ ಪ್ರಿವ್ಯೂ ಈ ರೀತಿಯಾಗಿ ಬರುತ್ತೆ. ನಮ್ಮದ್ರೆ ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ಸ್ನ ನಾವು ಮಾತ್ರ ಇಲ್ಲಿ ಮಾತ್ರ ವರ್ಕ್ ಮಾಡಲಿಕ್ಕೆ ಮಾತ್ರ ನಾವು ಡಿಸೈನ್ ಮಾಡಲಿಕ್ಕೆ ಇದು ಮಾಡ್ತೀವಿ. ಪ್ರಿಂಟಲ್ಲಿ ಇದು ಅಪ್ಲೈ ಆಗಲ್ಲ. ಹಾಗೆ ಇದು ನಾವು ಬ್ಯಾಕ್ಗ್ರೌಂಡ್ಗೆ ಬೇಕು ಅಂದಾಗ ನಾವು ಬ್ಯಾಕ್ಗ್ರೌಂಡನ್ನು ಅಪ್ಲೈ ಮಾಡ್ಬೋದು. ಗೋ ಫಾರ್ ಇನ್ಸರ್ಟ್ ಆ್ಯಂಡ್ ಬ್ಯಾಕ್ಗ್ರೌಂಡನ್ನು ಕೊಡ್ಬೋದು. ಬ್ಯಾಕ್ಗ್ರೌಂಡ್ ಹಾಗೆ ನೆಕ್ಸ್ಟ್ ಬಂದರೆ ನಿಮಗೆ ನೋಡಿ, ಇದೆಲ್ಲದಕ್ಕೂ ಬ್ಯಾಕ್ಗ್ರೌಂಡ್ ಅಪ್ಲೈ ಆಗಿದೆ ಅಲ್ವಾ. ಸೊ ಈ ರೀತಿಯಾಗಿ ನೀವು ಬ್ಯಾಕ್ಗ್ರೌಂಡ್ನ ಅಪ್ಲೈ ಮಾಡ್ಬೋದು. ಡಿಲೀಟ್ ಬ್ಯಾಕ್ಗ್ರೌಂಡ್ ಅಂದರೆ ಬ್ಯಾಕ್ಗ್ರೌಂಡ್ ಹೊರಟೋಗುತ್ತೆ. ಓಕೆ, ಸೊ ಹಾಗೆ ನೀವು ಈ ರೀತಿಯಾಗಿ ಬ್ಯಾಕ್ಗ್ರೌಂಡ್ನ ಅಪ್ಲೈ ಮಾಡಿಕೊಂಡು ನೀವು ಪೇಜಸ್ನ ಅಲೈನ್ ಮಾಡ್ಬೋದು. ಸೊ ಈ ಸೆಷನಲ್ಲಿ ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ಸನ್ನು ನೋಡಿದ್ರಲ್ವ. ಇನ್ನಷ್ಟು ಇನ್ಫಾರ್ಮೇಷನ್ ನೆಕ್ಸ್ಟ್ ಸೆಷನಲ್ಲಿ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.